ನಮಸ್ಕಾರ ಎಲ್ಲರಿಗೂ. ಇವತ್ತು ಯಾರದಿದು ಮುಖವಾಡ ಅಂತ ಅಂದ್ಕೊಂಡ್ರಿ? ಇದು ಒಬ್ಬರು ನನ್ನ ಫ್ರೆಂಡು ಅವ್ರಿಗೋಸ್ಕರ ಅಂತ ಪೇಂಟ್ ಮಾಡಿಸ್ಕೊಳ್ತಾ ಇರೋ ಮುಖವಾಡ. ಸೊ ಈ ಮುಖವಾಡ ಚಿಕ್ಕದಾಗಿದ್ರೂ ತುಂಬಾ ಮುದ್ದಾಗಿದೆ. ಸೊ ಈ ಒಂದು ಮುಖವಾಡಕ್ಕೆ ನಾ ಹೇಗೆಲ್ಲ ಪೇಂಟ್ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಇದು ಬಂದು 7.5 ಇಂಚ್ ಇರೋ ಅಂಥ ಒಂದು ಮುಖವಾಡ. ತುಂಬಾ ಕ್ಯೂಟಾಗಿದೆ. ಕೆಲವ್ರಿಗೆಲ್ಲ ಡೌಟ್ ಇರುತ್ತೆ, ಇಷ್ಟು ಚಿಕ್ಕ ಮುಖವಾಡ ಇರುತ್ತೆ, ಚೆನ್ನಾಗಿ ಕಾಣುತ್ತಾ, ಹೀಗೆ ಕಾಣುತ್ತೆ. ಮೋಸ್ಟ್ಲಿ 10 ಇಂಚು 12 ಇಂಚ್ ಇದ್ದರೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಹಾಗೆಲ್ಲ ಅಂದ್ಕೊಳ್ಳೋದು ತಪ್ಪು. ಯಾಕೆಂದರೆ ಪ್ರತಿಯೊಂದು ಲಕ್ಷ್ಮಿ ಮುಖವಾಡಗಳು ಒಂದೊಂದು ಸಾರಿ ಒಂದೊಂದು ಡೀಟೇಲಿಂಗ್ ಕೊಡ್ತಾ ಹೋದಷ್ಟು ಅದು ಎಂಥ ರೂಪ ಪಡ್ಕೊಳ್ಳುತ್ತೆ ಅಂದರೆ ಸಾಕ್ಷಾತ್ ಲಕ್ಷ್ಮಿ ಬಂದು ಕುತ್ಕೊಳ್ತಾಳೆ ಅನ್ನೋ ಅಷ್ಟೇ ಸತ್ಯ. ಯಾಕೆ ಅಂದರೆ ಈ ಒಂದು ಮುಖವಾಡಕ್ಕೆ ಪೇಂಟ್ ಮಾಡ್ತಾ ಹೋದಷ್ಟು ಡೀಟೇಲಿಂಗ್ ಮಾಡಿದಷ್ಟು ಹೋದಷ್ಟು ಆ ಪುಟಾಣಿ ಲಕ್ಷ್ಮಿ ಹೇಗೆ ಪ್ರಬುದ್ಧಳಾಗಿ ಕಾಣ್ತಾಳೆ ಗೊತ್ತಾ. ಅದನ್ನು ನೋಡೋದಕ್ಕೆ 2 ಕಣ್ಣಂತೂ ನಿಜ ಸಾಲ್ತಾ ಇಲ್ಲ. ಯಾಕೆ ಅಂದರೆ ಒಂದೊಂದು ಡೀಟೇಲಿಂಗಲ್ಲೂ ಆ ಒಂದು ಲಕ್ಷ್ಮಿ ರೂಪ ಪಡ್ಕೊಳ್ಳೋದಿದೆಯಲ್ಲ, ಅದನ್ನು ಪೇಂಟ್ ಮಾಡಿದವರಿಗೆ ಅನುಭವ ಸಿಗುತ್ತೆ. ಅದು ನಮಗೆ ಒಂಥರ ಅನುಭವ ಆದರೆ ಇದನ್ನು ತಲುಪಿಸ್ತೀವಲ್ಲ ಒಬ್ಬರ ಮನೆಗೆ, ಅದನ್ನು ನೋಡೋದಕ್ಕೆ ನಾನು ಕಾತರಳಾಗಿ ಕಾಯ್ತಾ ಇದ್ದೀನಿ. ಹೀಗಾಗಿ ನಾನು ಕಣ್ಣುಗಳನ್ನು ಕೊಟ್ಟು ಎಲ್ಲ ರೂಪವನ್ನು ಪಟ್ಟು ಆ ಒಂದು ಸ್ಮೈಲ್ ಅನ್ನೋ ಒಂದು ಬಂದಾಗ ಆ ಲಕ್ಷ್ಮಿ ಮುಖ ನಿಜಕ್ಕೂ ಎಷ್ಟು ಸುಂದರವಾಗಿ ಕಾಣ್ತಾಳೆ ಅಂದರೆ ನನ್ನ ಪದಗಳಿಂದ ವರ್ಣಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ನನ್ನ ಮುಖವಾಡಕ್ಕೆ ಹೇಗೆ ಮಾಡಿದ್ನೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಐಲ್ಯಾಶಸನ್ನು ಹಾಕ್ತಾಯಿದ್ದೀನಿ. ನಿಜಕ್ಕೂ ಎಷ್ಟು ಕ್ಯೂಟಾಗಿ ಕಾಣುತ್ತೆ. ಬಟ್ ಐಲ್ಯಾಶಸ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಜಸ್ಟ್ ಅದನ್ನು ಟ್ರಿಮ್ ಮಾಡಿದ್ದೀನಿ. ಈ ಮುಖಕ್ಕೆ ಹೊಂದುವಂತೆ ನಾನು ಜಸ್ಟ್ ಟ್ರಿಮ್ ಮಾಡಿದ್ದೀನಿ. ಹಾಗಾಗಿ ಆ ಫೇಸ್ ಕಟ್ಟಿಗೆ ಆ ಚಿಕ್ಕದಾಗಿ ಐಲ್ಯಾಶಸ್ಸು ಸಾಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಆ ಕಡೆ ಈ ಕಡೆ ಎಲ್ಲ ಟ್ರಿಮ್ ಮಾಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಟ್ಟಿದ್ದೀನಿ. ಇದಾದಮೇಲೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಜೈಪುರ್ ಕುಂದನ್ಸು. ನಾವು ತಂಜಾವೂರ್ ಪೇಂಟಿಂಗ್ಸಲ್ಲಿ ಏನು ಕುಂದನ್ಸನ್ನ ಯೂಸ್ ಮಾಡ್ತೀವಿ ಅದೇ ಪ್ರೀಮಿಯಮ್ ಆಗಿರೋ ಈ ಜೈಪುರ್ ಕುಂದನ್ಸನ್ನೇ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಒಂದೊಂದು ವಾಲೆ ಆಗಿರ್ಬೋದು, ಸರ ಆಗಿರ್ಬೋದು, ಹೀಗೆ ಮಾಡ್ತಾ ಹೋದಷ್ಟು ಲಕ್ಷ್ಮಿ ತುಂಬಾ ಸುಂದರವಾಗಿ ಕಾಣ್ತಿದ್ದಾಳೆ. ನಿಮಗೂ ಯಾರಿಗೆಲ್ಲ ಈ ಥರ ಪೇಂಟಿಂಗ್ಸ್ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೋ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಕಲಿಬೇಕು ಅಂತ ಆಸೆ ಇದ್ರೂ ತಂಜಾವೂರ್ ಪೇಂಟಿಂಗಲ್ಲಿ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಇಲ್ಲಾಂದರೆ ಬರೀ ಮುಖವಾಡ ಬೇಕಿದ್ರೂ ಕಲಿಸ್ಕೊಡ್ತೀನಿ. ನಾವು ಮುಖವಾಡಗಳಲ್ಲಿ 2-3 ವಿಧಗಳಲ್ಲಿ ಮಾಡ್ಕೊಳ್ಬೋದು. ಒಂದು ಸ್ಕಿನ್ ಕಲರ್ ಟೆಕ್ಸ್ಚರಲ್ಲೇ ಮಾಡ್ಬೋದು. ಕೆಲವರಿಗೆ ಎಲ್ಲೋ ಇಶಲ್ಲಿ ತುಂಬ ಇಷ್ಟ ಆಗುತ್ತೆ. ಆ ಥರ ಎಲ್ಲೋ ಇಶಲ್ಲೂ ನಾವು ಮಾಡ್ಕೋಬೋದು. ಇಲ್ಲ ಪಿಂಕ್ ಇಶಲ್ಲಿ ಕೂಡ ಮಾಡ್ಕೋಬೋದು. ನಿಮಗೆ ಯಾವ ಥರ ಅಂತ ಅನಿಸುತ್ತೋ ಆ ರೀತಿಯಲ್ಲಿ ಮಾಡ್ಕೊಳ್ಳೋದು ಸೂಕ್ತ. ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತದೆ. ಇದಕ್ಕಿನ್ನ ಎಷ್ಟೊಂದೆಲ್ಲ ಟಚಪ್ ಮಾಡಬೇಕು. ನಾನು ಕೆಲವೊಂದೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಅದು ಬರೋವರೆಗೂ ಕಾಯೋಣ. ಓಕೆ. ನಾನು ನಿಮ್ಮ ನೆಚ್ಚಿನ ಕನ್ನಡತಿ ನಿರ್ಮಲಾ ಮಂಜುನಾಥ್.